ಜೈಲಲ್ಲಿರುವ ನಟ ದರ್ಶನ್ಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ದರ್ಶನ್ನ ಗನ್ ಲೈಸೆನ್ಸ್ ಅಮಾನತನ್ನು ಮಾಡಲಾಗಿತ್ತು. ಆ ಆದೇಶಕ್ಕೆ ಹೈಕೋರ್ಟ್ ಈಗ ತಡೆ ಕೊಟ್ಟಿದೆ. ಸಮಾಧಾನದ ವಿಚಾರ ದರ್ಶನ್ ಪಾಲಿಗೆ. ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶವನ್ನು ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರದಲ್ಲಿ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಮಾಡಲಾಗಿದೆ. 2025 ಜನವರಿಯಲ್ಲಿ ಪೊಲೀಸರು ಅಮಾನತು ಮಾಡಿದ್ರು ಗನ್ ಲೈಸೆನ್ಸ್ ಅನ್ನ. ಅದಾದ್ಮೇಲೆ ಅಮಾನತು ಮಾಡದಂತೆ ಹೈಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಗನ್ ಬೇಕು ನನಗೆ ಅಂತ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆಡಳಿತ ವಿಭಾಗ ಡಿಸಿಪಿ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಮಾನತು ಮಾಡಬಾರದು ಅಂತ ಆದೇಶವನ್ನು ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಪಾಲಿಗೆ ಒಂದು ಸಮಾಧಾನಕರವಾದಂತಹ ವಿಚಾರ ಇದು. ಬಟ್ ಕೊಲೆ ಕೇಸ್ಗೂ ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಂಕ್ ಆಗೋದಿಲ್ಲ. ಬಟ್ ಒಂದು ಸಮಾಧಾನಕರವಾದಂತಹ ವಿಷಯ ಅಂತೂ ಅವರ ಪಾಲಿಗೆ. ಖಂಡಿತ ಅರುಣ್, ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ನಟ ದರ್ಶನ್ ಮೇಲೆ ಕೊಲೆ ಕೇಸ್ ರಿಜಿಸ್ಟರ್ ಆದ ಬಳಿಕ ಅವರ ಒಂದು ಗನ್ ಲೈಸೆನ್ಸ್ ಅನ್ನ ಅಮಾನತು ಮಾಡಿ ಒಂದು ಆದೇಶವನ್ನು ಕೂಡ ಮಾಡಲಾಗಿತ್ತು. ಏನು ಕಮಿಷನರ್ ಕಚೇರಿಯ ಆಡಳಿತ ವಿಭಾಗದ ಡಿಸಿಪಿ ಅವರು ಕಳೆದ ವರ್ಷ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಾರೆ. ಆ ಬಳಿಕ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದು. ಇದೀಗ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಪ್ರಕಟವಾಗಿದ್ದು, ಡಿಸಿಪಿ ಅವರ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿ ಈಗ ಒಂದು ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಆ ಮೂಲಕವಾಗಿ ನಟ ದರ್ಶನ್ಗೆ ಇದು ಒಂದು ರೀತಿ ಸಮಾಧಾನಕರ ವಿಚಾರ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ ಮತ್ತೆ ಜೈಲ್ಗೂ ಕೂಡ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೊಲೆ ಆರೋಪಿಗೆ ಒಂದು ಗನ್ ಲೈಸೆನ್ಸ್ ಅನ್ನ ಕೊಟ್ಟಿರೋದನ್ನ ಅವರು ಡಿಸಿಪಿ ಅವರು ಅದನ್ನ ಅಮಾನತು ಕೂಡ ಮಾಡ್ತಾರೆ. ಆರೋಪಿ ಆಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಮತ್ತೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂತ ಸಾಧ್ಯತೆಗಳು ಇದೆ ಅಂತೇಳಿ ಅವರ ಒಂದು ಗನ್ ಲೈಸೆನ್ಸ್ ಅನ್ನ ಅಮಾನತು ಕೂಡ ಮಾಡಿರ್ತಾರೆ. ನಂತರ ಈಗ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಈಗ ಡಿಸಿಪಿ ಅವರ ಒಂದು ಆದೇಶಕ್ಕೆ ಈಗ ತಡೆಯಾಜ್ಞೆ ಕೂಡ ಸಿಕ್ಕಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.